ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 108 ದಿನ 108ನೇ ದಿನ ಎಪಿಸೋಡ್ ಹೇಗಿತ್ತು? 108 ಎಪಿಸೋಡ್ ತಗೊಂಡಾಗ ಖಂಡಿತವಾಗ್ಲೂ ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕಾಗುತ್ತೆ ನಮ್ಮ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಬಗ್ಗೆ. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ಉಸ್ತುವಾರಿ ಸರಿಯುತ್ತಾ ಉಸ್ತುವಾರಿಗಳಿಂದ ಕೆಲವು ತಪ್ಪುಗಳಾಯ್ತು. ಅದಾದ್ಮೇಲೆ ನಮ್ಮ ಧನರಾಜ್ ಅವರು ಮಿರರ್ ಅಲ್ಲಿ ನೋಡಿ ಟಾಸ್ಕ್ ಆಡಿದ್ರ ಇದು ಮೋಸ ತಾನೆ ಅನ್ನೋ ಪ್ರಶ್ನೆ ತುಂಬಾ ಕೆಲವ್ರಿಗೆ ಬರುತ್ತೆ. ಅದೇ ಪ್ರಶ್ನೆ ನಮ್ಮ ಮಂಜಣ್ಣಗೂ ಬಂದಿತ್ತು. ಮಂಜಣ್ಣ ಪ್ರಶ್ನೆ ಕೂಡ ಮಾಡಿದ್ರು, ನಿನ್ಗೆ ಮಿರರ್ ಅಲ್ಲಿ ಕಾಣ್ತಾ ಇತ್ತ ಅಂದ್ರೆ ಅರ್ಧ ಕಾಣ್ತಾ ಇತ್ತು, ನಾನು ನೋಡ್ದೆ, ಅದೇ ರೀತಿ ಟಾಸ್ಕ್ ಆಡ್ದೆ, ಅದು ನನ್ನ ಗ್ರೇ ಏರಿಯಾ ಅಂತ ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಮೋಕ್ಷಿತ ಅವರು ಟಾಸ್ಕ್ ಆಡಿದ್ ಮಾತ್ರ 6, ಗಳಿಸಿದ್ ಮಾತ್ರ 225. ಭವ್ಯಗೌಡ ಕೇವಲ 3 ಟಾಸ್ಕ್ ಆಡಿದ್ರು ಮಾತ್ರ ಆಡದೆ 3 ಟಾಸ್ಕ್, ಬಟ್ 230 ಅಂಕ ಕಳಿಸ್ತಾರೆ. ಕೊನೆಗೆ ಲಕ್ ಬೇಸಿಕ್ ಅಂತ ಹೇಳ್ಬೋದ ಧನರಾಜ್ ಅವರಿಗೆ ಗೊತ್ತಾಗಿಲ್ಲ. ಖಂಡಿತವಾಗ್ಲೂ ಅಲ್ಲೇನಾದ್ರೂ ಮಿರರ್ ಅಲ್ಲಿ ನೋಡಿ ಆಡಿಲ್ಲ ಅಂದ್ರೆ ಆ ಟಾಸ್ಕ್ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರು ಗೆಲ್ತಾ ಇದ್ರು. ಆ ಟೈಮಲ್ಲಿ ಅವ್ರಿಗೆ ಪಾಯಿಂಟ್ಸ್ ತಗೊಳೋ ಒಂದು ಎಬಿಲಿಟಿ ಸಿಗ್ತಾ ಇತ್ತು. ಬಟ್ ಇದು ಅವರು ಅಲ್ಲಿ ಮಿರರ್ ಇದ್ದು ಅವ್ರು ತಪ್ಪಲ್ಲ, ನೋಡಿದ್ದು ಇವ್ರು ತಪ್ಪಲ್ಲ, ಉಸ್ತುವಾರಿ ನೋಡ್ಬೇಕಾಗಿತ್ತು, ಅಲ್ಲಿ ಬಿಗ್ ಬಾಸ್ ಪ್ಲಾನ್ ಮಾಡ್ಬೇಕಾಗಿತ್ತು ಅಷ್ಟೇನೆ. ಇಲ್ಲಿ ಧನರಾಜ್ ಅಂತ ತಪ್ಪು ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಮಾಡಿ ತಪ್ಪೇನಿರಲ್ಲ, ಅಲ್ಲಿರೋ ಒಂದು ಇದ್ರ ಮೇಲೆ ಅವ್ರು ಬೇಸಿಸ್ ಮೇಲೆ ಟಾಸ್ಕ್ ಆಡಿರ್ತಾರೆ. ಓವರ್ ಆಗಿ ಎಪಿಸೋಡ್ ನೋಡಿದಾಗ ತ್ರಿವಿಕ್ರಮ್ ಅವರು ಭವ್ಯ ನಮ್ಮ ತುಂಬಾ ಆರ್ಗ್ಯುಮೆಂಟ್ ಎಲ್ಲ ಆಗುತ್ತೆ. ಈ ಆರ್ಗ್ಯುಮೆಂಟ್ ಏನು ಸುಮ್ಮನೆ ಆಟಕ್ಕೋಸ್ಕರ ಆಡ್ತಾ ಇದಾರಾ ಇಲ್ಲ ಸೀರಿಯಸ್ ಆಗಿ ತಗೊಂತ ಇದಾರ ಅಂತ ಒಂದು ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಸತ್ಯ, ಕರೆಕ್ಟ್ ಆಗಿ ಕೊಡ್ತಾರೆ ಗುರು ಭವ್ಯಗೌಡ ತ್ರಿವಿಕ್ರಮ್ ಅವರಿಗೆ. ಮುಟ್ ನೋಡ್ಕೋಬೇಕು ಆ ರೀತಿ ಆನ್ಸರ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಲೌಡ್ ಆಗಿ ತ್ರಿವಿಕ್ರಮ್ ಅವ್ರ ವಿರುದ್ಧ ಮಾತಾಡ್ತಾರೆ. ಅದನ್ನ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ತ್ರಿವಿಕ್ರಮ್ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅದು ನೀವ್ ಹೇಳ್ಬೇಕು, ಯೂಸ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಂತ. ನನ್ಗನ್ಸುತ್ತೆ ಹೌದು, ತ್ರಿವಿಕ್ರಮ್ ಅವ್ರು ತುಂಬಾ ಪ್ಲಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಈ ರೀತಿ ಮಾತಾಡ್ಬೇಕು, ಈ ರೀತಿ ಟಾಸ್ಕ್ ಆಡ್ಬೇಕು. ಯಾವ್ದೋ ಒಂದು ಅವಕಾಶ ಕೊಟ್ಟಾಗ ತ್ರಿವಿಕ್ರಮ್ ಅವರು ಭವ್ಯಾನ್ ಸೇರಿಸ್ಕೊಂಡು ಆಟ ಆಡಿದ್ದಾರೆ, ಹೆಲ್ಪ್ ಮಾಡಿದ್ರೆ ಇಲ್ಲ ಅಂತಲ್ಲ. ಬಟ್ ಆಟ ಅಂತ ಬಂದಾಗ ಸಪ್ರೇಟ್ ಆಗುತ್ತೆ. ಇಲ್ಲಿ ಗ್ರೂಪಿಸಮ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತಾರೆ. ಬಟ್ ತ್ರಿವಿಕ್ರಮ್ ಅವ್ರು 2 ಟಾಸ್ಕ್ ಆಡ್ತಾರೆ, 2 ಟಾಸ್ಕ್ ದಲ್ಲಿ ಕೆಸಿದ್ದೇನೂ ಇಲ್ಲ. 1 ಟಾಸ್ಕ್ನು ಗೆಲ್ಲಕ್ ಆಗ್ಲಿಲ್ಲ. 1 ಟಾಸ್ಕ್ ಏನೋ ಫೋಲ್ ಆಯ್ತು, ಇನ್ನೊಂದು ಟಾಸ್ಕ್ನು ಫೋಲ್ ಆಯ್ತು. ಬಟ್ ಅದು ಏನಂದ್ರೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಬಟ್ ಕೊನೆಗೆ ರಿಸಲ್ಟ್ ಬರೋದು ಗೆಲುವೆ, ಆ ರೀತಿ ಆಗಿರುತ್ತೆ. ಉಸ್ತುವಾರಿ ಅಂತ ಬಂದಾಗ ಯಾವ ರೀತಿ ಇತ್ತು, ಯಾರ್ಯಾರ ವ್ಯಕ್ತಿತ್ವ ಏನ್ ಕಳ್ಕೊಂಡ್ರು. ಇಲ್ಲಿ ಮುಖ್ಯವಾಗಿ ಮಂಜಣ್ಣ ಮೋಕ್ಷಿತ ನಮ್ಮ ಗೌತಮ್ ಬಗ್ಗೆ ಮಾತಾಡ್ಲೇಬೇಕು. ಮಂಜಣ್ಣ ನಂಗೆ ಬಿಗ್ ಬಾಸ್ ಕಪ್ ಕೊಟ್ರು ನಂಗೆ ಬೇಡ, ಇವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಇದಾರೆ ಗುರು. ಯಾಕಂದ್ರೆ ಎಷ್ಟು ಸಲ ಹೇಳಿದ್ರು, ಮನೇಲೆಲ್ಲ ಬಂದ್ರು ಹೇಳಿದ್ರು, ಕಿಚ್ಚ ಸಾರ್ ಹೇಳಿದ್ರು, ಅಲ್ಲಿ ಇರೋರು ಹೇಳಿದ್ರು, ವಿಡಿಯೋ ಕಾಲ್ ಮುಖಾಂತರ ಹೇಳಿದ್ರು, ಯಾರೇ ಏನೇ ಕೇಳಿದ್ರು ನನಗೆ ಮಾತ್ರ ಯಾರು ಸಂಬಂಧ ಇಲ್ಲ, ನಾನು ಬಿಗ್ ಬಾಸ್ ಬಂದಿರೋ ಕಪ್ಗೆಲ್ಲ ಕಲ್ಲ, ಗೌತಮಿನ ಫ್ರೆಂಡ್ಶಿಪ್ ಗಳಿಸೋಕೆ ಅನ್ನೋ ಲೆವೆಲ್ ಇಳಿದು ಬಿಟ್ಟಾರೆ. ಎಪಿಸೋಡ್ ಎಲ್ಲ ಓವರ್ ಆಗಿ ಈ ಪಾಯಿಂಟ್ಸ್ ಎಲ್ಲ ಇರ್ತವೆ. ಕ್ಲಿಯರ್ ಕಟ್ ಆಗೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಎಪಿಸೋಡ್ ಶುರುವಾಗಿದ್ದೇನೆ ತ್ರಿವಿಕ್ರಮ ಭವ್ಯ ಒಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಭವ್ಯಗೌಡ ಹತ್ರ ಒಂದು ನಮ್ಮ ತ್ರಿವಿಕ್ರಮ್ ಆರ್ಗ್ಯುಮೆಂಟ್ ಮಾಡ್ತಾ ಇದಾರೆ. ನಂಗೆ ಒಂದನ್ಸಿದ್ದು ಏನ್ ಗೊತ್ತಾ, ಓವರ್ ಆಗಿ ಈ ಎಪಿಸೋಡ್ ನೋಡಿದಾಗ ತ್ರಿವಿಕ್ರಮ್ ಅವ್ರು ಸ್ವಲ್ಪ ಅತಿಯಾಗಿ ಅನಿಸ್ತಾ ಇದೆ. ಅಷ್ಟೊಂದು ಆರ್ಗ್ಯುಮೆಂಟೇ ಬೇಕಾಗಿಲ್ಲ ಗುರು. ಇಷ್ಟೆಲ್ಲ ಚೆನ್ನಾಗಿರ್ತೀರ, ಹೋಗಿ ಭವ್ಯಗೌಡ ಹತ್ರ ನೀವು ಕ್ಲೋಸ್ ಇರತ್ತೆ, ಅಷ್ಟೊಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರೆ ಅದು ಡಿಸ್ಕಸ್ಟಿಂಗ್. ಯಾಕಂದ್ರೆ ಅದು ಕರೆಕ್ಟ್ ಆಗಿ ಆರ್ಗ್ಯುಮೆಂಟ್ ವಿಷಯಗಳೇ ಅಲ್ಲ. ಜಾಕೆಟ್ ಬಿಸಾಕ್ತೀರಾ, ಅದ್ರ ಬಗ್ಗೆ ನೀವು ದುರಂಕಾರ ಅನಾಥ ತೋರಿಸ್ಬೇಡ ಅಂತೀರಾ, ಅದಾದ್ಮೇಲೆ ನಾನು ಯೂಸ್ ಮಾಡ್ಕೊಂಡಿ ಅಂತ ಹೇಳ್ತೀರಾ, ಸ್ಟೇಟ್ಮೆಂಟ್ ಕೊಡ್ತೀರಾ. ಇನ್ನೊಂದು ಸ್ಯಾಡೆ ತರ ಆಡ್ತಂತ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀರಾ. ಸ್ಯಾಡೆಗಳಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಪರವಾಗಿಲ್ಲ ಸ್ಟ್ಯಾಂಡ್ ತಗೊಂಡ್ರು ಭವ್ಯಗೌಡ ಅವರು. ಯಾರಿಗೆ ಹೇಳ್ತಾ ಇದೀರಾ ಅಂತ ಬಾಯ್ ಮುಚ್ಕೊಂಡ ಅಂತ ಇವ್ರು ಅಂದ್ರು, ಅವ್ರು ಮುಚ್ಚೋ ಬಾಯ್ ಅಂತ ಇವ್ರು ಹೇಳಿದ್ರೆ ಯಾರ್ಯಾರು ಮುಚ್ಕೊಂಡ್ರಲ್ಲ. ನೀವು ನೋಡಿರ್ತಾರೆ ಎಪಿಸೋಡ್. ಖಂಡಿತವಾಗ್ಲೂ ಇಲ್ಲಿ ಏನಾಗುತ್ತೆ ಅಂದ್ರೆ ತ್ರಿವಿಕ್ರಮ್ ಅವ್ರ ವ್ಯಕ್ತಿತ್ವ ಕೆಳಗಡೆ ಆಗಿ ತೋರಿಸುತ್ತೆ. ಈ ಟೈಮಲ್ಲಿ ಅವ್ರು ಕೂಲ್ ಆಗಿ ಕಾಮ್ನೆಸ್ ಆಗಿರ್ಬೇಕು. ಈ ಟೈಮಲ್ಲಿ ಸ್ವಲ್ಪ ಅತಿಯಾಗಿ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅವರು ಡಿಸ್ಟರ್ಬ್ ಆಗಿದ್ದಾರೆ, ಅದು ಫೀಲ್ ಆಗ್ತಾ ಇದಾರೆ, ಫ್ರಸ್ಟ್ರೇಷನ್ ತೋರಿಸ್ಕೊಳ್ತಾ ಇದಾರೆ ಅವರು. ಇದರಿಂದ ಅವರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಉಂಟಾಗುತ್ತೆ. ಒಂದಂತೂ ಸತ್ಯ, ಟಾಸ್ಕ್ ಆಡಿಲ್ಲ, ಟಾಸ್ಕ್ ಕೊಟ್ಟಿಲ್ಲ, ಇರ್ಲಿ ವ್ಯಕ್ತಿತ್ವ ತೋರಿಸ್ಕೊಳ್ಳಿ, ಚೇರ್ ಅಪ್ ಮಾಡಿ, ಚೆನ್ನಾಗಿ ಆಡಿ, ಅವರಿಗೆಲ್ಲ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ನಿಮ್ಮ ವ್ಯಕ್ತಿತ್ವ ಒಳ್ಳೆ ಗುಣ ತೋರಿಸುತ್ತೆ. ಬಟ್ ಯಾರೋ ಟಾಸ್ಕ್ ಆಡ ಕೊಟ್ಟಿಲ್ಲ, ಸ್ಯಾಟರ್ಗಳು ಗ್ರೂಪ್ ಮಾಡ್ಕೊಂಡು ಆಡ್ದವ್ರೆ, ಆಗ ಆಡ್ತಾರೆ ಈಗ ಆಡ್ತಾರೆ, ನಂಗೆ ಪಾಯಿಂಟ್ಸ್ ಬಂದಿಲ್ಲ ಅನ್ನೋದು. ಟಾಸ್ಕ್ ಆಡಿದ್ರೆ ಏನ್ ಮಾಡಿದ್ರೆ ಏನು ಮಾಡಕ್ ಆಗ್ಲಿಲ್ಲ. ಇದೇ ಕಾರಣ ಇಟ್ಕೊಂಡು ಭವ್ಯಗೌಡ ಹತ್ರ ತುಂಬಾ ಕನ್ವೆನ್ಷನ್ ಆಗ್ತವೆ. ಯಾಕಂದ್ರೆ ನನ್ಗೆ ಆಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಆ ಕಾರಣಕ್ಕೆ ಆಗುತ್ತೆ. ಬಟ್ ನನಗೆ ಗೌತಮ್ ನಮ್ಮ ಈ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಒಂದು ಸಂಭಾಷಣೆ, ಅವ್ರ ಕಾನ್ವರ್ಸೇಷನ್ ಕೇಳಿದಾಗ ನನಗೆ ಅನ್ಸಿದ್ದು ತ್ರಿವಿಕ್ರಮ್ ಅವ್ರದ್ದು ತಪ್ಪು ಅಂತ. ಭವ್ಯಗೌಡ ಇಸ್ ರೈಟ್, ಸ್ಟ್ಯಾಂಡ್ ತಗೊಂಡು ಟಾಸ್ಕ್ ಕಡೆ ಆಡಿದ್ರು. 3 ಟಾಸ್ಕ್ ಆಡಿದ್ರು 230 ಅಂಕ ಗಳಿಸಿ ಬೆಸ್ಟ್ ಅನ್ಸಿದ್ರು ನಮ್ಮ ಭವ್ಯ. ತುಂಬಾನೇ ಚೆನ್ನಾಗಿ ಆಡಿದ್ರು ಟಾಸ್ಕ್. ಇನ್ನ ಮೋಕ್ಷಿತ ವಿಷಯಕ್ಕೆ ಬಂದ್ರೆ, ಮೋಕ್ಷಿತ ಸುಮಾರಾಗಿ ನಿನ್ನೆ ಆಡಿರೋ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಗೆದ್ದಿದ್ರು. ಬಟ್ ಇವತ್ತಿನ ಆಡಿರೋ ಟಾಸ್ಕ್ ಅಲ್ಲಿ ಎಲ್ಲಾ ಟಾಸ್ಕ್ ಆಡಿದ್ರು ಪಾಯಿಂಟ್ಸ್ ತಗೊಳಕ್ ಆಗ್ಲಿಲ್ಲ ಅವ್ರಿಗೆ.
ಯಾಕಂದ್ರೆ ಅದು ಸೀಸಾ ನಿಲ್ಸೋದಾಗಿರ್ಬೋದು, ಪಜಲ್ ಟಾಸ್ಕ್ ಆಗಿರ್ಬೋದು, ಇನ್ನೊಂದು ಟಾಸ್ಕ್ ಆಗಿರ್ಬೋದು, ಅವರು ಅಷ್ಟು ನೀಟಾಗಿ ಆಡಲಿಲ್ಲ ಆ ಟಾಸ್ಕ್. ಎಸೆದಾಗಿರ್ಬೋದು, ರಿಂಗ್ ಎಸೆದಾಗಿರ್ಬೋದು, ಎಲ್ಲ ಚಾನ್ಸ್ ಕೊಟ್ರು ಅವ್ರಿಗೆ ಆಡಲು ಅವಕಾಶ ಸಿಕ್ತು. ಬಟ್ ಪಾಯಿಂಟ್ಸ್ಗೋಸ್ಕರ ವಿಫಲವಾದ್ರು ಅಂತ ಹೇಳ್ಬೋದು. ಇನ್ನು ರಜತ್ ಅವರಾಗೇನೆ ಅಷ್ಟೇ 2 ಟಾಸ್ಕ್ ಆಡ್ತಾರೆ, 2 ಟಾಸ್ಕ್ ಸೋಲ್ತಾರೆ. ಅವ್ರಿಗೆ ಟಾಸ್ಕ್ ಆಡಕ್ಕೆ ಬರಲ್ಲ ಗುರು. ಆಕ್ಚುಲಿ ಆ ರಿಂಗ್ ಎಸೆ ಟಾಸ್ಕ್ ಅಲ್ಲಿ ಹಲವಾರು 4 ರಿಂಗ್ಗಳು ಅವರೇ ಮೊದಲು ಎಸೆದಿದ್ರು. ಬಟ್ ಆದ್ರೂ ಅವರೇ ಸೋಲ್ತಾರೆ. ಆದ ಕಾರಣ ರಜತ್ ಅವರು ಸೋಲ್ತಾರೆ. ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಪಜಲ್ ಟಾಸ್ಕ್. ಅಲ್ಲೆಲ್ಲ ಸ್ವಲ್ಪ ಉಸ್ತುವಾರಿದು ತಪ್ಪು ಅನಿಸ್ತು. ಆಕ್ಚುಲಿ ಇಲ್ಲಿ ಏನಂದ್ರೆ ನಿನ್ನೆ ಉಸ್ತುವಾರಿಂದ ಒಂದು ಪ್ರಾಬ್ಲಮ್ ಆಯ್ತು, ಅದು ಬಿಗ್ ಬಾಸ್ ಅವರು ಎಂಟ್ರಿ ಆಗಿದ್ರು, ಅದ್ರ ಬಗ್ಗೆ ಟ್ರೋಲ್ ಕೂಡ ಆಗಿತ್ತು. ಇನ್ನು ಅದಾದ್ಮೇಲೆ ಇವತ್ತಿನ 3 ಟಾಸ್ಕ್ಗಳು ಏನಾಗ್ತಾ ಇದೆ ಅಂದ್ರೆ ಟಾಸ್ಕ್ ಅಂತ ತಗೊಂಡಾಗ ಪರವಾಗಿಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಬಟ್ ಫಜಲ್ ಟಾಸ್ಕ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಟಾಸ್ಕ್ ಅಲ್ಲಿ ರಜತ್ ಅವ್ರು ರಿಸಲ್ಟ್ ಕೊಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಆಟ ಇದು ಸರಿ ಇಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡಿ ಮುಗಿಸ್ತಾರೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಅದೇ ಪಜಲ್ ಟಾಸ್ಕ್ ಅಲ್ಲಿ ನಮ್ಮ ಧನರಾಜ್ ಅವರು ನೋಡ್ತಾ ಇರೋ ಮಿರರ್ ಅಲ್ಲಿ ಅವ್ರಿಗೆ ಗೊತ್ತಿರಲ್ಲ. ಆಕ್ಚುಲಿ ಇಂಥವೆಲ್ಲ ಯಾರು ಅಬ್ಸರ್ವ್ ಮಾಡಕ್ಕಾಗಲ್ಲ. ಅಲ್ಲಿ ತಪ್ಪು ಹನುಮಂತ್ ಅಂತ ಹೇಳಕ್ಕಾಗಲ್ಲ, ಧನರಾಜ್ ಅಂತ ಹೇಳಕ್ಕಾಗಲ್ಲ. ಈಗ ಧನರಾಜ್ ಅವರು ನಿಯತ್ತಾಗಿ ಆಡ್ಬೇಕಂದ್ರೆ ಅವರು ಆಕ್ಚುಲಿ ಆ ಮಿರರ್ ನೋಡ್ದಂಗೆ ಆಡ್ಬೇಕಾಗಿತ್ತು. ಬಟ್ ಈಗ ಹನುಮಂತ್ ಹೇಗೆ ಗೊತ್ತಿರುತ್ತೆ ಹೇಳಿ, ಮಿರರ್ ಎಲ್ಲೆಲ್ಲ ಕಾಣುತ್ತೆ, ಅಲ್ಲೆಲ್ಲ ಈ ಗ್ಲಾಸ್ ಅಲ್ಲೆಲ್ಲ ಕಾಣುತ್ತೆ, ಇನ್ನೊಂದೆಲ್ಲ ಎಲ್ಲ ಕಾಣುತ್ತೆ ಅಂದ್ರೆ ಅವ್ರು ಮಾಡಿರೋ ತಪ್ಪುಗಳನ್ನ ಗುರ್ತಿಡಿಬಹುದು. ಬಟ್ ಮಿರರ್ ಎಲ್ಲ ಕಾಣೋದಿಲ್ಲ, ಗುರ್ತಿಡಿಯಕ್ ಆಗಲ್ಲ. ಆದ ಕಾರಣ ಅವ್ರು ತಪ್ಪಿಲ್ಲ ಅಂತ ಅನ್ಸುತ್ತೆ ಓವರಾಲ್ ಆಗಿ. ಇನ್ನು ಇವರು ಮಂಜಣ್ಣ, ನಮ್ಮ ಮೋಕ್ಷಿತ, ನಮ್ಮ ಗೌತಮಿ ಬಗ್ಗೆ ಹೇಳ್ದಲ್ಲ ಮೊದ್ಲೇ, ಇವರೆಲ್ಲ ಸುಮ್ಮನೆ ಎಮೋಷನ್ ಆಗ್ತಾ ಇದಾರೆ, ಫೀಲ್ ಆಗ್ತಾ ಇದಾರೆ, ಹಾಗೆ ಹೀಗೆ ಏನೋ ಅಂತಿದಾರೆ. ಇಂಥವೆಲ್ಲ ನಮಗೆ ಮುಖ್ಯವಾಗಿ ಇದು ಬಿಗ್ ಬಾಸ್ ಇದಲ್ಲ. ಎಮೋಷನ್ಸ್ ಮುಖ್ಯ, ಆಟ ಮುಖ್ಯ, ಹೊರಗಡೆ ಹೋದ್ಮೇಲೆ ಅದು ಮುಖ್ಯ. ಏನೇನೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಮಂಜಣ್ಣ ಅಷ್ಟೇನೆ ಅನ್ಸುತ್ತೆ. ಟೋಟಲ್ ಆಗಿ ಮಿಡ್ ವೀಕ್ ಎಲಿಮಿನೇಷನ್ 440 ಪಾಯಿಂಟ್ಸ್ ತಗೊಂಡು ನಮ್ಮ ಧನರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಸೇವ್ ಆಗ್ತಾರೆ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಸೆಕೆಂಡ್ ಬಂದ್ಬಿಟ್ಟು ಮೋಕ್ಷಿತ್ ಅವರೇ ಇರ್ತಾರೆ. ಯಾಕಂದ್ರೆ ಭವ್ಯಗೌಡ ಅರ್ಧದ್ರಲ್ಲಿ ಪಾಯಿಂಟ್ಸ್ ಎಲ್ಲ ತಗೊಂತಾರೆ ನಮ್ಮ ಧನರಾಜ್ ಅವರು. ಆದ ಕಾರಣ ಅವರ ಪಾಯಿಂಟ್ ಕೇವಲ 115 ಆಗುತ್ತೆ. ಆದ ಕಾರಣ ಅತಿ ಹೆಚ್ಚು ಪಾಯಿಂಟ್ ಗಳಿಸಿದ್ದು ಧನರಾಜ್. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಮೋಕ್ಷಿತ, ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಹಾಗೇನು ಹೇಳಕ್ಕಾಗಲ್ಲ, ಧನರಾಜ್ ಅವರು ಆಲ್ರೆಡಿ ಅವ್ರ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂದ್ರೂ ಅವ್ರು ಗೆಲ್ತಾ ಇದ್ರು, ಅವರೇ ಆಗ್ತಾ ಇದ್ರು. ಆದ ಕಾರಣ ಅವ್ರು ಗೆಲ್ತಾರೆ. ಇನ್ನು ಕೊನೆಗೆ ಭವ್ಯಗೌಡ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ನಾವು ಕಷ್ಟಪಟ್ಟು ಗೆದ್ದಿದ್ವಿ, ನಾವು ಕಷ್ಟಪಟ್ಟು ಆಡಿದ್ವಿ, ನಮ್ಮ ಪಾಯಿಂಟ್ಸ್ ಅವರಿಗೆ ಕೊಡೋ ಅವಶ್ಯಕತೆ ಇತ್ತ ಅಂತೆಲ್ಲ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿಯಲ್ಲಿ ಗ್ಯಾರಂಟಿ ಬಂದೇ ಬರುತ್ತೆ ಗುರು. ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ರಜತ್ ಅವರು ಒಂದು ಆಟ ಅಂತೂ ವೇಸ್ಟ್ ಅನಿಸ್ತಾ ಇತ್ತು. ತ್ರಿವಿಕ್ರಮ್ ಅವ್ರ ಆಟ ಟಾಸ್ಕ್ ಕೊಟ್ಟರು, ಅವರೆಲ್ಲ ತುಂಬಾ ಅದೇನಂತಾರೆ ಫಸ್ಟೇಷನ್ ಅಲ್ಲಿ ಹೋಗಿ ಆ ಟಾಸ್ಕ್ ಆಡಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ. ಗೌತಮಿಗೆ ಅವಕಾಶ ಸಿಕ್ಕರೂ ಸ್ವಲ್ಪ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅವ್ರು ಆಡಿದ 2 ಟಾಸ್ಕ್ ಅನ್ಸುತ್ತೆ. ಆ 2 ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಗೆಸ್ ಮಾಡೋದ್ರಲ್ಲಿ 2 ಗೆಸ್ ಮಾಡಿದ್ರು. ಗೆಸ್ ಮಾಡೋರು ಎಲ್ಲರೂ ವಿಫಲ ಆದ್ರು. ನಾವು ಪಾಯಿಂಟ್ ಟೇಬಲ್ ಅಂತ ತಗೊಂಡ್ರೆ ನಮ್ಮ ಮಂಜ 115 ತಗೊಂಡಿದ್ರು, 125 ತಗೊಂತಾರೆ. ನಮ್ಮ ಗೌತಮಿ 285 ತಗೊಂತಾರೆ. ಅದಾದ್ಮೇಲೆ ನಮ್ಮ ಮೋಕ್ಷಿತಾ ಮೇಡಮ್ ಅವರು 230 ತಗೊಂತಾರೆ. ಈ ರೀತಿ ಇತ್ತು ಪಾಯಿಂಟ್ಸ್ ಅಲ್ಲಿ. ಎಪಿಸೋಡ್ ತಗೊಂಡಾಗ ಅನ್ಸಿತ್ತು ಅದೇ ರೀತಿ. ಯಾಕಂದ್ರೆ ಇಲ್ಲಿ ಹಲವಾರು ಪಾಯಿಂಟ್ಸ್ ತಗೋಬೇಕಂದ್ರೆ ಉಸ್ತುವಾರಿಗಳು ಕೆಳಗೆ ತಪ್ಪಿದೆ, ಟಾಸ್ಕ್ ಆಡಿದ್ರೆ ವಿಫಲ ಆದ್ರೂ ಕೆಳ ತಪ್ಪಿದೆ. ಧನರಾಜ್ ಅವ್ರು ಮಾತ್ರ ಸೂಪರ್ ಅಂತ ಹೇಳ್ಬೋದು. ಆ ಟಾಸ್ಕ್ ಬೇರೆ ಟಾಸ್ಕ್ ಗಳೆಲ್ಲ ಏನೋ ಸಮಥಿಂಗ್ ಆಗಿರ್ಬೋದು, ಬಟ್ ಲಾಸ್ಟ್ ಟಾಸ್ಕ್ ಮಾತ್ರ ಸಮಥಿಂಗ್ ಆಗಿರ್ಬೋದು. ಬೇರೆ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ರೆ, ಚೆನ್ನಾಗಿ ಆಡಿದ್ರು ಕೂಡ. ಆ ರೀತಿ ಇತ್ತು ನಿನ್ನೆ ಎಪಿಸೋಡ್. ಹೈಲೈಟ್ ಹಾಕೊಂಡಿದ್ದು ಮಂಜಣ್ಣ, ಗೌತಮಿ, ನಮ್ಮ ಮೋಕ್ಷಿತ್ ಅವರ ಒಂದು ರಿಲೇಶನ್ಶಿಪ್ ಅವ್ರ ಕಡೆ ಆದ್ರೆ, ಇಲ್ಲಿ ಭವ್ಯಗೌಡ ತ್ರಿವಿಕ್ರಮ್ ಇನ್ನೊಂದು ರಿಲೇಶನ್ಶಿಪ್ ಆಗಿತ್ತು. ಭವ್ಯಗೌಡ ಅವರಿಗೆ ಪ್ರಪೋಸ್ ಬೇರೆ ಮಾಡಿದ್ರು. ಆ ಒಂದು ಕ್ಲಿಪ್ ನೋಡಿದ್ವಲ್ಲ ಆ ರೀತಿ ಇತ್ತು. ಬಟ್ ಇವಾಗ ನೋಡಿದ್ರೆ ಸಖತ್ತಾಗಿ ಕಿತ್ತಾಡ್ತಾ ಇದಾರೆ. ಲಾಸ್ಟ್ ಟೈಮ್ ಅಲ್ಲಿ ಸಂಗೀತ ಮತ್ತು ನಮ್ಮ ಕಾರ್ತಿಕ್ ಅವರು ಆ ರೀತಿ ಇದಾಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ಸಬ್ಸಪ್ರೇಟ್ ಆಗ್ತಾರೆ ಫ್ಯಾನ್ಸ್. ಇವಾಗಿಂದ ಆದ್ರೂ ಕಮೆಂಟ್ ಆಗಕ್ಕಾಗಲ್ಲ. ಆದ್ರಿಂದ ಇನ್ನು 6 ಜನ ಇದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ. ಯಾರು ಹೋಗ್ತಾರೋ ಗೊತ್ತಿಲ್ಲ. ಮುಖ್ಯವಾಗಿ ನಾನು ಒಂದು ವೋಟಿಂಗ್ ರಿಸಲ್ಟ್ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಬಾಟಮ್ 3 ಅಲ್ಲಿ ಮಂಜಣ್ಣ, ರಜತ್, ಗೌತಮಿ ಬರ್ತಾರೆ. ಈ 3ರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಶಾಕಿಂಗ್ ಎಲೆಕ್ಷನ್ ಇದಿರುತ್ತೆ ಅಂತ ಅಪ್ಡೇಟ್ ಬೇರೆ ಬಂದಿದೆ. ಶಾಕಿಂಗ್ ಅಂದ್ರೆ ಗೌತಮಿನ ಕಳ್ಸಲ್ಲ. ಮಂಜು ಮತ್ತೆ ನಮ್ಮ ಮೋಕ್ಷಿತ ಮತ್ತೆ ರಜತ್ ಇವ್ರ 3 ಯಾರು ಒಬ್ರು ಹೋಗ್ಬೋದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ರಜತ್ ಅವ್ರು ಹೋಗ್ತಾರೆ ಅನ್ಸುತ್ತೆ. ನೋಡೋಣ ಯಾವ ರೀತಿಯಾದ ಅಪ್ಡೇಟ್ ಸಿಗುತ್ತೆ ಬೆಳಿಗ್ಗೆ ಕಾದ್ ನೋಡೋಣ. ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ